ಬೆಂಗಳೂರಿನ ವೈದ್ಯ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಪತಿ ತಪ್ಪೊಪ್ಪಿಕೊಂಡಿದ್ದಾನೆ. ಸ್ನೇಹಿತನಿಗೆ ಮೆಸೇಜ್ ಮಾಡಿ ನಂತರ ಮಹೇಂದ್ರ ರೆಡ್ಡಿ ತಗಲಾಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನ ವೈದ್ಯ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣ ಸಂಬಂಧ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಪತ್ನಿ ಕೊಂದದ್ದು ನಾನೇ ಅಂತ ಹೇಳಿದ್ದಾನೆ. ಸಾಲದಕ್ಕೆ ಅನಾರೋಗ್ಯದಿಂದ ಆಕೆ ಬಳಲ್ತಾ ಇದ್ಲು. ಆ ಕಾರಣಕ್ಕೆ ಆಕೆಯನ್ನು ಹತ್ಯೆ ಮಾಡಿದ್ದೀನಿ ಅಂತ ಕೂಡ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಹತ್ಯೆ ಬಳಿಕ ಸ್ನೇಹಿತನಿಗೆ ಮೆಸೇಜ್ ಕಳುಹಿಸಿ ಸಿಕ್ಕಿ ಬಿದ್ದಿದ್ದಾನೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅನ್ನೋದು ಗೊತ್ತಾಗಿದೆ. ಸದ್ಯ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಒಪ್ಪಿಸಿದೆ. ಇಲ್ಲಿವರೆಗೂ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದವನು ಕೊನೆಯದಾಗಿ ಈಗ ನನ್ನಿಂದಲೇ ಆಗಿರೋದು, ನಾನೇ ಮಾಡಿರೋದು, ಆಕೆಗೆ ಆರೋಗ್ಯ ಸಮಸ್ಯೆ ಇತ್ತು, ಆ ಕಾರಣದಿಂದಾಗಿ ನಾನು ಈ ಕೃತ್ಯ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಮರ್ಡರ್ ಕೇಸ್ ಅದು ತುಂಬ ಪ್ರೋಗ್ರೆಸ್ ಆಗಿದೆ. ಅದರಲ್ಲಿ ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ, ಬಟ್ ಪ್ರೋಗ್ರೆಸ್ ಇದೆ. ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು, ಅದಾದ್ಮೇಲೆ ಮೋಟಿವ್ ಬಗ್ಗೆ ಮತ್ತೆ ಯಾವ ರೀತಿ ಅವರು ಮಾಡಿದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟವಾಗಿ ಚಿತ್ರಣ ಸಿಕ್ಕಿದೆ. ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ, ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್. ಯಾವ ರೀತಿ ಚಾರ್ಜ್ ಶೀಟ್ ಬಿಲ್ಡಪ್ ಮಾಡಬೇಕು ಮಾಡ್ತಾಯಿದ್ರು. ನಾನು ನಿಮಗೆ ಹೇಳಿದಿಲ್ಲ, ಇದು ಪೊಲೀಸ್ ಎದುರುಗಡೆ ಒಪ್ಕೊಡೋದು, ಡಿನೈ ಮಾಡೋದು ಅದದ್ದು ಏನು ಎವಿಡೆನ್ಸ್ ಇಲ್ಲ. ಸೊ ಎವಿಡೆನ್ಸ್ ಬಿಲ್ಡಪ್ ಮಾಡಿ ನಾವು ಚಾರ್ಜ್ ಶೀಟ್ ಕೊಡೋದು. ಅವರು ಹೇಳಿದಕ್ಕೆ ಪೊಲೀಸ್ ಎದುರುಗಡೆ ಎವಿಡೆನ್ಷಿಯಲಿ ವ್ಯಾಲ್ಯೂ ಇರಲ್ಲ. ದಟ್ ಈಸ್ ನಾಟ್ ಅಡ್ಮಿಸಿಬಲ್ ಇನ್ ಕೋರ್ಟ್ ಆಫ್ ಲಾ. ಸೊ ಕೋರ್ಟ್ ಆಫ್ ಲಾಲಿ ಏನೇನು ಬೇಕು ಅದು ನಾವು ಮಾಡ್ತಾ ಇದ್ದೀವಿ, ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಕರೆಕ್ಟ್ ಡೈರೆಕ್ಷನ್ಲಿ ಹೋಗ್ತಾ ಇದೆ. ಏನೇನು ನಮಗೆ FSL ಅವ್ರ ರಿಪೋರ್ಟ್ ಕೊಟ್ಟು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಆತ ತಪ್ಪನ್ನು ಒಪ್ಕೊಂಡಿದ್ದಾನೆ ಮತ್ತು ಸ್ನೇಹಿತನಿಗೆ ಕಳಿಸಿದ ಮೆಸೇಜ್ನಿಂದ ತಗಲಾಕೊಂಡಿದ್ದಾನೆ ಅಂತ. ಏನಂತ ಮೆಸೇಜ್ ಕಳಿಸಿದ್ದ ಆತ? ದಿವ್ಯ, ಏನಂದರೆ ಈಗಾಗಲೇ ಪ್ರಕರಣದ ದಾಖಲನ್ನು ಮಾಡ್ಕೊಂಡಿದ್ದಾರೆ ಮತ್ತು ಆತನನ್ನು ಪೊಲೀಸ್ ಕಸ್ಟಡಿಯನ್ನು ಮುಗಿಸಿ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿರುವಂಥದ್ದು. ಅಂದರೆ ಸದ್ಯಕ್ಕೆ ಇಲ್ಲಿ ಅವರಿಗೆ ನಡೆದಂಥ ತನಿಖೆಗಳೇನಿತ್ತು ಆ ತನಿಖೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಗಳನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದಷ್ಟು ಮೆಸೇಜ್ಗಳೇನಿತ್ತು, ಅಂದರೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಆತನ ಸ್ನೇಹಿತನಿಗೆ ಒಂದು ಮೆಸೇಜನ್ನು ಕಳಿಸಿದ. ಅದನ್ನ ಮೆಸೇಜನ್ನು ರಿಸೀವ್ ಮಾಡ್ಕೊಂಡಂಥವ್ರು ಯಾರು ಏನೋ ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಈತನಿಗೆ ಮಾತ್ರ ಗೊತ್ತಿದ್ದಂಥ ವಿಚಾರ ಕಳೆದ 6 ತಿಂಗಳ ಹಿಂದೆಯೇ ಮತ್ತೊಬ್ಬರಿಗೆ ವಿಚಾರ ಗೊತ್ತಿತ್ತು. ಅಂದರೆ ಅವರು ಪೊಲೀಸರಿಗೆ ಯಾಕೆ ಮಾಹಿತಿಯನ್ನು ನೀಡಲಿಲ್ಲ, ಜೊತೆಗೆ ಈ ಕೊಲೆಯಲ್ಲಿ ಅವರು ಕೂಡ ಭಾಗಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಂಥದ್ದು. ಯಾರು ಅದನ್ನು ಮೆಸೇಜನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಅವರನ್ನು ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಈತ ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಈ ಪ್ರಕರಣದಲ್ಲಿದ್ದಂಥ ಸೈಂಟಿಫಿಕ್ ಎವಿಡೆನ್ಸ್ಗಳೇನಿತ್ತು, ಸೈಂಟಿಫಿಕ್ ಎವಿಡೆನ್ಸು, ಮೆಡಿಕಲ್ ಎವಿಡೆನ್ಸ್ಗಳೇನಿತ್ತು ಮತ್ತು ಅನಸ್ತೇಶಿಯಾವನ್ನು ಕೊಟ್ಟು ಯಾವ ರೀತಿಯಲ್ಲಿ ಹತ್ಯೆ ಮಾಡಲಿಕ್ಕೆ ಪ್ಲಾನನ್ನು ಮಾಡಿದ್ದ, ಜೊತೆಗೆ ಆಕೆ ದೇಹದ ಒಳಗಡೆ ಓವರ್ ಡೋಸೇಜನ್ನು ಯಾವ ರೀತಿಯಲ್ಲಿ ಕಳೆದ 3-4 ತಿಂಗಳಿಂದ ಕೂಡ ಇಂಜೆಕ್ಟ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಎಲ್ಲದ್ರ ಬಗ್ಗೆನೂ ಕೂಡ ಮೆಡಿಕಲ್ ರಿಪೋರ್ಟ್ಗಳು ಕೂಡ ಸಿಕ್ಕಿರೋಂಥದ್ದು. ಇದೆಲ್ಲ ಕೂಡ ತನಿಖೆಯಲ್ಲಿ ಬಯಲಾಗಿದೆ. ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಹೇಳ್ತಾ ಇರೋಂಥದ್ದು, ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಮತ್ತು ಪ್ರಮುಖವಾದ ಸಾಕ್ಷ್ಯಗಳು, ತಾಂತ್ರಿಕ ಮತ್ತು ಮೆಡಿಕಲ್ ಎವಿಡೆನ್ಸ್ಗಳೇನಿದೆ ಎವಿಡೆನ್ಸ್ಗಳೆಲ್ಲನೂ ಕೂಡ ಗ್ಯಾದರನ್ನು ಮಾಡ್ಕೊಂಡಿದ್ದೀವಿ ಅಂತೇಳಿ ಈಗ ಪೊಲೀಸರು ಹೇಳ್ತಾ ಇರೋಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಕೋರ್ಟ್ಗೆ ಆತನನ್ನು ಸಬ್ಮಿಟ್ ಮಾಡಲಾಗಿತ್ತು. ಆ ನಂತರದಲ್ಲಿ ವಾಪಸ್ ನ್ಯಾಯಾಂಗ ಬಂಧನ ಆಗಿದ್ದರಿಂದ ಈಗ ಜೈಲಿಗೆ ಕರ್ತರುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಿತ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಕೃತಿಕಾಳನ್ನು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗಿದೆ. ಹಾಗಾಗಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ ನಂತರದಲ್ಲಿ ಈಗ ಆದೇಶದ ನಂತರ ಜೈಲಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಕಾರಣ ನಾನೇ ಅನ್ನೋದನ್ನು ಅಂತಿಮವಾಗಿ ಆತ ಒಪ್ಪಿಕೊಂಡಿದ್ದಾನೆ. ಅದನ್ನ ಹೇಳಿಕೆಯ ನಂತರವೂ ಕೂಡ ಒಂದಿಷ್ಟು ಎವಿಡೆನ್ಸ್ಗಳನ್ನು ಕಲೆ ಹಾಕುವ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ.